ಕಿಟ್ಟು ನನಗೆ ಮೋಸ ಮಾಡಿತ್ತು. ಗುಳುಗುಳು ಮನೆ ಇಲ್ಲ ಒಲಿಸಿ ಮಗಳ ಸ್ನಾನ ಮಾಡುತ್ತಾ? ನಾನು ಮಾಡಲ್ಲ. ಅಂಡ್ ದಿಸ್ ಈಸ್ ಹೌ ಡಿಫ್ರೆಂಟ್ ವಿ ಆರ್. ನೀವು ನೋಡ್ಬೋದು ಎಷ್ಟು ಅವಾರ್ಡ್ಸ್ ಬಂದಿದೆ ಅಂತೇಳಿ. ಹೆಲೋ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಟ್ ಕಪಲ್ ಹೂ ಎಕ್ಸ್ಪ್ಲೋರ್. ಇವತ್ತು ನಾವು 2ನೇ ಕೂರ್ಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾವಿವತ್ತು ತಾಮರ ಕೂರ್ಗ್ ರೆಸಾರ್ಟಲ್ಲಿ ಇದ್ದೀವಿ. ಇಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಸೊ ಕೀಪ್ ವಾಚಿಂಗ್ ಟಿಲ್ ಎಂಡ್. ಬಿಫೋರ್ ದಟ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ರೆಡಿ ಆಗಿಬಿಟ್ಟು ಕೂತಿದ್ದೀವಿ. ಡಿನ್ನರ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಗ್ಗಿಗೆ ಫೋನ್ ಮಾಡಿ ಕರೆದಿದ್ದೀವಿ. ದೇ ಆರ್ ಕಮಿಂಗ್, ಸೊ ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಅಲ್ಲಿ ಏನೇನಿರುತ್ತೆ ಅಂತೆಲ್ಲ ತೋರಿಸ್ತೀವಿ. ಏನಮ್ಮ, ಕಿಟ್ಟುಗಂತೂ ಹೊಟ್ಟೆ ಹಸುವಾಗಿದೆ, ಹಾಗೆ ಜಾಸ್ತಿ ಡ್ರೈವ್ ಕೂಡ ಆಗಿದೆ ಅಲ್ಲೇನಮ್ಮ, ಟಯರ್ಡ್ ಆಗ್ಬಿಟ್ಟಿದೆ. ಸೊ ಯಾ ಕೀಪ್ ವಾಚಿಂಗ್. ಸೊ ಯು ಕ್ಯಾನ್ ಸಿ ಆಲ್ರೆಡಿ ಬಫೆ ಇಟ್ಟಿದ್ದಾರೆ. ಸೊ ಯು ಗೈಸ್ ಕ್ಯಾನ್ ಸಿ, ನಾನು ಬರೀ ಡೆಸರ್ಟ್ಸ್ ತೊಗೊಂಡಿದ್ದೀನಿ, ಅವಿನಾಶ್ ಬರೀ ಸ್ಯಾಲಡ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಹೌ ಡಿಫ್ರೆಂಟ್ ವಿ ಆರ್. ವಿ ಆರ್ ಸ್ಟಾರ್ಟಿಂಗ್ ವಿತ್ ಸೂಪ್ ಹಿಯರ್. ಹೆಂಗಿದೆ ಅಮ್ಮ ಸೂಪು? ಚೆನ್ನಾಗಿದೆಯಾ? ಏನು ಸೂಪ್ ಇದು? ಇಟ್ಸ್ ಗುಡ್. ಸೊ ಐ ಗಾಟ್ ಹಿಯರ್ ಸಮ್ ಪಾಸ್ತಾ, ನೂಡಲ್ಸ್ ಆ್ಯಂಡ್ ಆಲ್ಸೋ ಸಮ್ Chinese chicken curry and some apla, and also this is some salad. Okay, next I got this ಏನಮ್ಮ ಕೊಡವ ಸ್ಟೈಲ್ ಮಟನ್ ಕರಿ, ಮತ್ತು ಇದೇನೋ ರೈಸ್ ಇತ್ತು. ಕಿಟ್ಟು ನೀನೇನು ತಿಂತಿದ್ಯಮ್ಮ? ಪನ್ನೀರ್ ಮತ್ತು ಅದೇನೋ ರೈಸ್ ಅಲ್ಲ. ಈ ಮಟನ್ ಕರಿ ಕಿಟ್ಟಿಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನನಗೂ ಟ್ರೈ ಮಾಡೋಕ್ಕೆ ಹೇಳಿತ್ತು ಅಲ್ಲ. ನಿಂಗೆ ಇಷ್ಟ ಆಯ್ತಲ್ಲ ಕಿಟ್ಟು? ಏನದು ಡೆಸರ್ಟ್ ತಿಂತಾ ಇದೆಯಲ್ಲ? ಹೆಸರು ಗೊತ್ತಿಲ್ಲ, ನಂಗೆ ಭಾಳ ಇಷ್ಟ ಆಯಿತು. ಹೆಸರು ಗೊತ್ತಿಲ್ಲ, ನೋಡ್ಕೊಂಬರೋದಲ್ಲ. ಯು ಕ್ಯಾನ್ ಸಿ ಹಿಯರ್ ಇಸ್ ಬಾರ್ ಕಾಲ್ಡ್ ಡೆಕ್ ಅಂತ ಹೇಳ್ಬಿಟ್ಟು ಒಂದು ಬಾರ್ ಇದೆ. ಸೊ ಅಲ್ಲಿ ನೋಡ್ಬೋದು ನೀವು, ಲಿಕ್ಕರ್, ಅನ್ಲಿಮಿಟೆಡ್ ಲಿಕ್ಕರ್ ಪ್ಯಾಕೇಜಸ್ ಇದೆ. ಆ್ಯಂಡ್ ದಿಸ್ ಈಸ್ ಅ ಬಾರ್. ಎಷ್ಟು ಚೆನ್ನಾಗಿದೆ ನೋಡು. ಸಖತ್ತಾಗಿದೆ ಅಲ್ಲ. ಕ್ವಾಲಿಟಿ ಆಫ್ ಫುಡ್ ಇಸ್ ರಿಯಲಿ ಗುಡ್. ನೀವು ನೋಡ್ಬೋದು ಎಷ್ಟು ಅವಾರ್ಡ್ಸ್ ಬಂದಿದೆ ಅಂತೇಳಿ ಇದನ್ನ ಹಾಕಿದ್ದಾರೆ. ನೈಸ್. ನಾವಿವಾಗ ಗೇಮ್ಸ್ ಎಲ್ಲ ಆಡ್ಕೊ ಬಂದ್ವಿ. ಕಿಟ್ಟು ನನಗೆ ಮೋಸ ಮಾಡಿತ್ತು. ನೀನು ಮೋಸ ಮಾಡಿದ್ದು.
ಎಲ್ಲಿ ಹೋಗ್ತಾ ಇದೀವಮ್ಮ ಇವಾಗ? ಬೆಳಿಗ್ಗೆ ಚಳಿಲಿ ಹೋಗ್ತಾ ಇದೀವಿ. 7 ಗಂಟೆ 6 ಗಂಟೆಗೆ ಎದ್ದೋಳ್ಸಿರೋದು. ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಹೊರಗಡೆ ಫುಲ್ಲು ಚಳಿ ಇದೆ. ಬನ್ನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಸೊ ಆ್ಯಸ್ ಯೂಶುವಲ್ ನಾವು ಡೈರೆಕ್ಟ್ ರೋಡಿಂದ ಹೋಗಿದ್ರೆ ಎಷ್ಟು ದೂರ ಹೋಗ್ಬೇಕಾಗಿತ್ತಮ್ಮ? ಸ್ವಲ್ಪ 2.5 ಕಿಲೋಮೀಟರ್ಸ್ ಹೋಗ್ಬೇಕಾಗಿತ್ತು. ಅವಿನಾಶ್ ಅವರು ಯಾವಾಗ ಹುಡುಕಿದಾರೋ ಗೊತ್ತಿಲ್ಲ, ಈ ಶಾರ್ಟ್ಕಟ್ನ ಹುಡ್ಕೊಂಡಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಬೈ ದಿಸ್ ಶಾರ್ಟ್ಕಟ್. ಸೊ ನೀವು ನೋಡ್ಬೋದು, ಇದೆ ರೆಸ್ಟೋರೆಂಟ್. ಅಲ್ಲೊಂದು ಫಾಲ್ಸ್ ಹರಿತಾ ಇದೆ. ಐ ಫೀಲ್ ನಿಮಗೆ ಕಾಣಿಸಲ್ವೋ ಗೊತ್ತಿಲ್ಲ, ಅಲ್ಲೊಂದು ಫಾಲ್ಸ್ ಹರಿತಾ ಇದೆ. ಮಳೆ ಏನಾದ್ರು ಜೋರಾಗಿ ಬಂದರೆ ತುಂಬಾ ಜೋರಾಗಿ ಹರಿಯುತ್ತೆ ಅನಿಸುತ್ತೆ. ಇವಾಗ ಸದ್ಯಕ್ಕೆ ಮಳೆಗಾಲ ಅಲ್ವಲ್ಲ. ಸೊ ದಿಸ್ ಈಸ್ ಅ ಮ್ಯಾಸಿವ್ ರೆಸ್ಟೋರೆಂಟ್. ನೋಡ್ಬೋದು ನೀವು, ಇಟ್ ಲುಕ್ಸ್ ಸೋ ಗುಡ್. ಇದೇ ರೆಸ್ಟೋರೆಂಟ್. ಥ್ಯಾಂಕ್ ಯು. ಸೊ ಇದೇ ಬೆಲ್ಲದ ಕಾಫಿ. ಅದೆಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಫುಲ್ ಫೇವ್ರೇಟ್ ಆಗೋಗ್ಬಿಟ್ಟಿದೆ. ಕಿಟ್ಟು ಯು ಲೈಕ್ಡ್ ಇಟ್ ಅಲ್ಲೇನಮ್ಮ? ಕಿಟ್ಟು ಯೂಶಲಿ ಸಕ್ಕರೆ ಬೆಲ್ಲ ಇಷ್ಟಪಡಲ್ಲ, ಬಟ್ ಸ್ಟಿಲ್ ಹಿ ಈಸ್ ಲೈಕಿಂಗ್ ಇಟ್ ಅಲ್ಲಮ್ಮ? ವೆರಿ ನೈಸ್ ಅಲ್ಲ? ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ನೋಡ್ಬೋದು, ಇದೆಲ್ಲ ಟ್ರೈಬಲ್ ಹೌಸಸ್ ಅಂತೆ. ಟ್ರೈಬ್ಸ್ ಅಲ್ಲ ಅವರೆಲ್ಲ? ಟ್ರೈಬ್ಸ್ ಅವರು ನಾರ್ಮಲ್ ಆಗಿದ್ದಾರೆ. ಏನು ಕೀಳ್ತಾ ಇದೀಯಾ? ಥ್ಯಾಂಕ್ಸ್. ಪೋಯಿನ್ ಶೇಟ. ಓಕೆ, ಎಲೆ ಮಾತ್ರ ರೆಡ್ ಆಗಿರುತ್ತಾ? ಏನಕ್ಕೆ ಕೆಳಗಡೆ ಎಲೆ ಎಲ್ಲ ಗ್ರೀನ್ ಇದೆ? ಏನು? ಓಕೆ ಓಕೆ, ಚಿಗುರಿದ್ದಾಗ ಅದು ರೆಡ್ ಇರುತ್ತೆ. ಎಲ್ಲೋನೂ ಆಗುತ್ತಾ? ಹಾಂ, ನೈಸ್. ನೀವು ನೋಡ್ಬೋದು ರೆಸ್ಟೋರೆಂಟ್. ಇವಾಗ ನಾವು ಈಗ ಜಸ್ಟ್ ಏನು ಸ್ಮಾಲ್ ಟ್ರೆಕ್ನ ಮುಗಿಸ್ಕೊಂಡು, ಒಂದು ಶಾರ್ಟ್ ಟ್ರೆಕ್ ಮುಗಿಸ್ಕೊಂಡು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ನೋಡುವ. ಸೊ ಗೈಸ್, ಇವರು ಇದೇ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾರೆ. ಶಾರ್ಟ್ ಟ್ರೆಕ್, ಲಾಂಗ್ ಟ್ರೆಕ್ ಮಾತ್ರ ಅಲ್ಲ. ಲೈಕ್ ಬ್ಲಾಸಮ್ ಬ್ರೀವ್ ಅಂತ, ಪ್ಲಾಂಟೇಶನ್ ವಾಕ್ ಅಂತ, ಮತ್ತು ಚಾಕ್ಲೇಟ್ ಮೋಲ್ಡಿಂಗ್ ಮತ್ತು ಕೊಡವ ಕುಝಿನ್ನ ಮೇಕಿಂಗ್ ಸೆಷನ್ ಕಂಡಕ್ಟ್ ಮಾಡ್ತಾರೆ. ಮತ್ತು ಮೊಜಿಟೋ ಮಂಡೇ ಅಂಥೇಳಿ ಮೊಜಿಟೋ ಮಿಕ್ಸಿಂಗ್ ಕ್ಲಾಸಸ್ ಥರ ಕಂಡಕ್ಟ್ ಮಾಡ್ತಾರೆ. ಇನ್ನೂ ಎಷ್ಟೊಂದು ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ನಮಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಅದನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವ್ರದ್ದು ಟೆಂಪ್ರೇಚರ್ ಕಂಟ್ರೋಲ್ ಪೂಲ್ ಕೂಡ ಇದೆ, ಹಾಗೆ ನಾರ್ಮಲ್ ಪೂಲ್ ಕೂಡ ಇದೆ. ಅದನ್ನೂ ಕೂಡ ನೀವು ಚೆಕ್. ಹಾಗೆ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಏನೋ ಹಾಕ್ಕೊಬಂದೆ. ಇಡ್ಲಿ, ಇದು ಚಿಕನ್ ನಗೆಟ್ಸ್, ಮತ್ತು ಇದೇನೋ ಬರ್ತಿತ್ತಪ್ಪ, ನನಗೆ ಗೊತ್ತಾಗಲಿಲ್ಲ. ಡಿಫ್ರೆಂಟ್ ನೇಮ್ ಇತ್ತು, ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಹಾಕ್ಕೊಬಂದೆ. ಸೊ ಯಾ, ಆಲ್ಸೋ ಈ ಮಸಾಲೆ ದೋಸೆ ತೊಗೊಂಡ್ವಿ ಇಬ್ಬರಿಗೂ ಅಂತ ಹೇಳಿಬಿಟ್ಟು. ಒಂದು ಮಸಾಲ ಆಮ್ಲೆಟ್ ಆರ್ಡರ್ ಮಾಡಿದ್ದೀವಿ. ಸೊ ಯಾ, ನಮಗೆ ಬಗ್ಗಿ ಬಂತು ಹೋಗ್ಬೇಕಾದ್ರೆ. ಅವಿನಾಶ್ಗೆ ಮಧ್ಯದಲ್ಲಿ ಮೆಟ್ಲು ಕಾಣಿಸ್ತು ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿಸಿ ಮೆಟ್ಲಿಂದ ಕರ್ಕೊಂಡು ಹೋಗ್ತಾ ಇರೋದು ಇವಾಗ. ಯಾಕಮ್ಮ ನಿನ್ಗಂತ ಹುಚ್ಚು?
ಆರೋಗ್ಯ ಅಂತ. ಸೊ ನೀವು ನೋಡ್ಬೋದು, ಇದೇ ನಾವಿರುವಂತಹ ಕಾಟೇಜ್. ಏನದು? ಸೊ ನೀವು ನೋಡ್ಬೋದು, ಇದೇ ನಾವಿರೋವಂಥ ಕಾಟೇಜ್. Yeah. ಸೊ ಇದನ್ನ ಓಪನ್ ಮಾಡಮ್ಮ. ರೂಮ್ ನಂಬರ್ 217. ಓಪನ್ ಮಾಡಮ್ಮ. ನಾವು ಆಲ್ರೆಡಿ ಎಲ್ಲ ಡಂಪ್ ಮಾಡಿಬಿಟ್ಟಿದ್ದೀವಿ, ಸೊ ಪ್ಲೀಸ್ ಬೇರ್ ವಿತ್ ಅಸ್ ಫಾರ್ ದಟ್. ಇದು ಕಬೋರ್ಡ್ ಸ್ಪೇಸು ನೋಡ್ಬೋದು. ಎಲ್ಲ ಕಬೋರ್ಡ್ಸ್ ಇದೆ, 2 ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಇದು ಒಂದು ವಾಶ್ರೂಮ್. ಯಾ, ಸೊ ದಿಸ್ ಲುಕ್ಸ್ ರಿಯಲಿ ಗುಡ್. ಸೊ ಇದು ಬಂದು ವಾಶ್ರೂಮ್ ಆದಮೇಲೆ ಏನು ಗೊತ್ತಾ, ಇಲ್ಲಿ 2 ಏನು ರೂಮ್ಸ್ ಇರೋದು ಒಂದು ಕಾಟೇಜಸಲ್ಲಿ. ಇನ್ ಕೇಸ್ ನೀವು ಫ್ಯಾಮಿಲಿ ಜೊತೆ ಬಂದರೆ ನಿಮಗೆ ಈ ಡೋರ್ಗಿನ ಓಪನ್ ಮಾಡಿಕೊಡ್ತಾರೆ. ಸೊ ನೀವು 2 ರೂಮ್ನ ಬುಕ್ ಮಾಡಿಕೊಂಡ್ರೆ 2 ರೂಮ್ನ ಯೂಸ್ ಮಾಡ್ಕೋಬೋದು. ಸೊ ನಮ್ದು ಇವಾಗ ಸದ್ಯಕ್ಕೆ ಒಂದೇ ರೂಮು. ಇದು ನಮ್ಮ ರೂಮ್. ಇವಾಗ ಆಲ್ರೆಡಿ ಎಲ್ಲ ಯೂಸ್ ಮಾಡಿದ್ವಿ. ಸೊ ಇದು ಬೆಡ್, ಅಲ್ಲೊಂದು ವಿಂಡೋ ಇದೆ, ಇಲ್ಲೊಂದು ಸೋಫಾ ಇದೆ, ಹಾಗೆ ಟಿವಿ, ಚೆಸ್ ಬೋರ್ಡ್ ಇಟ್ಟಿದ್ದಾರೆ, ಇಲ್ಲೊಂದು ಕಾಫಿ ಬಾರ್ ಇಟ್ಟಿದ್ದಾರೆ, ಮಿನಿ ಬಾರ್ನ. ಇದನ್ನು ಓಪನ್ ಮಾಡೋಣ. ಸೊ ಇದು ನಮಗೆ ಬೆಸ್ಟ್ ವ್ಯೂ ಅಂದರೆ, ಇಲ್ಲಿಂದ ಹೊರಗಡೆ ಹೋದ್ರೆ ನೀವು ನೋಡ್ಬೋದು, ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ. ಸೊ ಬ್ಯೂಟಿಫುಲ್ ಅನ್ಸುತ್ತಪ್ಪ. ಲುಕ್ ಅಟ್ ದಿಸ್ ವ್ಯೂ. ಸೊ ದಿಸ್ ವಾಸ್ ಇಟ್. ನಮ್ಮ ರೂಮ್ ಟೂರ್ ಇದಾಗಿತ್ತು. ಹಾಯ್ ಕಿಟ್ಟು, ಏನ್ ಮಾಡ್ತಾ ಇದ್ಯಾ? ಸೊ ಕೀಪ್ ವಾಚಿಂಗ್. ಸೊ ನಾವಿವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು ಶಾರ್ಟ್ ಟ್ರೆಕ್ ಹೋದ್ವಿ, ಆಯ್ತಾ. ಅಲ್ಲಿ ಒಂದು ಲಾಂಗ್ ಟ್ರೆಕ್ ಕೂಡ ಇದೆ, ಶಾರ್ಟ್ ಟ್ರೆಕ್ ಕೂಡ ಇದೆ. ಲಾಂಗ್ ಟ್ರೆಕ್ ಬಂದು 6 o'clock ಆ್ಯಂಡ್ ಇಟ್ ಇಸ್ ಚಾರ್ಜಬಲ್. ಶಾರ್ಟ್ ಟ್ರೆಕ್ ಬಂದು ಕಾಂಪ್ಲಿಮೆಂಟ್ರಿ ಆಕ್ಟಿವಿಟಿ, ಆಯ್ತಾ. ಸೊ ನಾವು ಎದ್ಬಿಟ್ಟು ಹೋಗೋಣ ಅಂತ ಹೊರಟ್ವಿ, ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಚಳಿ ಇದಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಬರಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಅವಿನಾಶ್ ಹಿಂಸೆ ಮಾಡಿ ಕರ್ಕೊಂಡೋದ್ರು. ಆಮೇಲೆ ಹೊರ್ಗಡೆ ಹೋಗಿ ನೋಡಿದ್ರೆ ಅಂತ ಚಳಿ ಏನಿಲ್ಲ, ನಾರ್ಮಲ್ ಬೆಂಗಳೂರು ಥರನೇ ಚಳಿ ಇತ್ತು ಹೇಳ್ಬೇಕಂದ್ರೆ. ಸೊ ಅಲ್ವೇನಮ್ಮ? ಏನಿಲ್ಲ, ಕಿಟಕಿಯಿಂದ ಹೊರಗಡೆ ಫಾಗ್ ನೋಡಿ ಚಳಿ ಇದೆ ಅಂದ್ಕೊಂಡು AC ಗಾಳಿ ಮನಿಕೊಂಡು ನಂಗೆ ಅಂದ್ಕೊಂಡ್ರೆ ಏನು ಚಳಿ ಇಲ್ಲ, ಏನಿಲ್ಲ. ಟ್ರಕ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ, ಟ್ರಕ್ಕಿಂಗ್ ತುಂಬ ಟ್ರಕ್ಕಿಂಗ್ಸ್ ಮಾಡಿದ್ದೀವಿ. ಅಂದರೆ ಒಂದು ಸುಮಾರು ಈ ಕಡೆಯಿಂದ 4 ಕಿಲೋಮೀಟರ್, ಆ ಕಡೆಯಿಂದ 4 ಕಿಲೋಮೀಟರ್ ಅಂಥದ್ದೆಲ್ಲ ಮಾಡಿದ್ದೀವಿ. ಇವತ್ತು ಹೋಗಿರೋದು ಅದೇ ದೊಡ್ಡದು ಅನಿಸಿಲ್ಲ ನನಗೆ, ನಾರ್ಮಲ್ ಆಗೇ ಇತ್ತು. ಸ್ಮಾಲ್ ಟ್ರೆಕ್, ಅದೇನು ಟ್ರೆಕ್ ದೊಡ್ಡದೇನಿಲ್ಲ, ಸುಮ್ಮನೆ ಜಸ್ಟ್ ಆರಾಮಾಗಿ ನಡ್ಕೊಂಡೋಗಿ ನಡ್ಕೊಂಬರಂಗಿತ್ತು. ಎಂಥ ಡಿಫಿಕಲ್ಟ್ ಏನಿಲ್ಲ, ಇಟ್ಸ್ ಈಸಿ, ಯಾರು ಬೇಕಾದರೂ ಹೋಗ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಗೆ ಎಲ್ಲದಕ್ಕಿಂತ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನೆಂದರೆ, ನಮಗೆ ಗೈಡ್ ಬಂದಿದ್ರಲ್ಲ ಟ್ರೆಕ್ಕಿಗೋಸ್ಕರ, ಸೊ ಅವ್ರ ಜೊತೆ ಮಾತಾಡಿದ್ದು ನಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅದು ಅನಿಸ್ತಲ್ಲ. ನಿಜ. ಆಮೇಲೆ ಆ ಗುಡ್ಡ ಇದೆಯಲ್ಲ, ತುತ್ತ ತುದಿಯಲ್ಲಿ ಆ ಗುಡ್ಡದ ಎಂಡ್ ಮೂಮೆಂಟ್ ಅಲ್ಲಿ, ಎಂಡ್ ಜಾಗದಲ್ಲಿ ಟ್ರೈಬ್ಸ್ ಎಲ್ಲ ಬದುಕ್ತಾ ಇದ್ದಾರೆ. ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಅವ್ರು ಎಷ್ಟು ಬುದ್ಧಿವಂತರು ಅಂತ ಯೋಚನೆ ಮಾಡ್ತಾ ಇದೀನಿ. ಯಾವ್ದು ಸಿಟಿ ಬೇಡ, ಯಾರ ಸವಾಸನೂ ಬೇಡ ಅಂದ್ಬಿಟ್ಟು ಊರಿಂದ ಆಚೆ ಬಂದು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಹೌದು, ನಿಜವಲ್ಲೂ ಆ ಪಕ್ಷಿಗಳ ಸೌಂಡು, ಆ ನೀರು ಹರಿತರ ಸೌಂಡು, ಆ ಮಲಗಿದ್ರೆ ಸ್ವರ್ಗನೇ ಕಾಣುತ್ತೆ ಅನ್ಸುತ್ತೆ ನನಗೆ. ನಿಜವಲ್ಲೂ ಸ್ವರ್ಗನೇ ಕಾಣುತ್ತೆ ಅನ್ಸುತ್ತೆ. ಸೊ ಆಕ್ಚುಲಿ ಇಟ್ ವಾಸ್ ರಿಯಲಿ ಗುಡ್. ಆಮೇಲೆ ಇನ್ನೊಂದೇನಂದ್ರೆ, ಅವ್ರ ಜೊತೆ ಮಾತಾಡಿದ್ರಿಂದ ನಮಗೆ ಆ ಟ್ರೈಬ್ಸ್ ಹೆಂಗ್ ಜೀವನ ಮಾಡ್ತಾರೆ, ಅವ್ರು ಕೂಡ ಎವಾಲ್ವ್ ಆಗಿದ್ದಾರೆ ಮೊದಲು ಕಂಪೇರ್ ಮಾಡಿದ್ರೆ. ಆಮೇಲೆ ಅವರು ತುಂಬಾ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಎಲ್ಲ ಮಾತಾಡ್ತಾರಂತೆ, ಕೂರ್ಗಿ, ಕನ್ನಡ, ತಮಿಳು, ಮಲಯಾಳಂ ಎಲ್ಲ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಮತ್ತೆ ಇಲ್ಲಿ ಜನಗಳ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಅವ್ರ ಫುಡ್, ಅವ್ರ ಕಲ್ಚರು, ಮತ್ತೆ ಇಲ್ಲಿ ವೈಲ್ಡ್ ಲೈಫ್ದು ಹೆಂಗಿರುತ್ತೆ, ಯಾವಾಗಾದ್ರೂ ಆನೆಗಳೆಲ್ಲ ಬರ್ತಾ ಇರ್ತಂತೆ.
ಸೊ ಆ ಥರ ಎಲ್ಲ ಗಿಡಗಳ ಬಗ್ಗೆ ಇರ್ಬೋದು, ಆಮೇಲೆ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಡಗಳಿರ್ಬೋದು, ಅದನ್ನೆಲ್ಲ ತೋರಿಸ್ಕೊಟ್ರು ಅವರು. ನಮ್ಗೆ ಹೇಳ್ಬೇಕಂದ್ರೆ ಹಿ ವಾಸ್ ವೆರಿ ಫ್ರೆಂಡ್ಲಿ. ಆ್ಯಂಡ್ ನಮಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ನಮ್ಗೆ ಯಾವಾಗಲೂ ಲೋಕಲ್ ಏಡ್ಸ್ ಹತ್ರ ಮಾತಾಡೋದಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವ್ರ ಜೀವನ ಶೈಲಿ ಹೆಂಗಿರುತ್ತೆ ಅಂತೆಲ್ಲ ತಿಳ್ಕೊಬೋದು ಅಂತ. ಸೊ ಇಟ್ ವಾಸ್ ರಿಯಲಿ ಗುಡ್. ನೀವು ಯಾವಾಗಾದ್ರೂ ಇಲ್ಲಿ ಬಂದರೆ ಆದಷ್ಟು ಇವ್ರ ಎಲ್ಲ ಆಕ್ಟಿವಿಟೀಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೋಡಿ, ಬಿಕಾಸ್ ಅದು ತುಂಬ ಚೆನ್ನಾಗಿ ಅನ್ಸುತ್ತೆ ಹೇಳ್ಬೇಕಂದ್ರೆ. ಐ ರಿಯಲಿ ಫೆಲ್ಟ್ ಗುಡ್ ಅಲ್ವಾ? ಹಾಗೆ ನೋಡ್ತಾ ಇರಿ, ಇನ್ನೂ ಫುಲ್ ಡೀಟೇಲ್ ಟೂರ್ ಕೊಡ್ತೀವಿ. ಸೊ ನಾವು ಇವಾಗ ಸ್ಪಾಗ್ ಹೋಗ್ತಾ ಇದ್ದೀವಿ. ಯು ಕ್ಯಾನ್ ಸಿ ದಿಸ್ ಈಸ್ ದ ಪ್ಲೇಸ್ ಫಾರ್ ಸ್ಪಾ. ನಾವು ಆಲ್ರೆಡಿ ನೆನ್ನೆನೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ವಾಟರ್ಫಾಲ್ ಹರಿತಾ ಇದೆ. ನಾನು ಸ್ಪಾ ರೂಮ್ ತೋರಿಸ್ತೇನೆ ಒಂದ್ಸರಿ. ಈಗ ಓಪನ್ ಮಾಡಿಬಿಟ್ಟಿದ್ದಾರೆ. ಇದೇ ಸ್ಪಾ ರೂಮ್ ನೋಡಿ, ಎಷ್ಟು ಪ್ರಶಾಂತವಾಗಿದೆ. ಸೊ ಇಲ್ಲಿದೆ ವಾಶ್ರೂಮ್ ಇದೆ. ಆ್ಯಂಡ್ ಇದು ಸ್ಟೀಮ್ ಬಾತ್ ಅನಿಸುತ್ತೆ. ಹಾಂ, ಸ್ಟೀಮ್ ಬಾತ್ ಇದು ಅನಿಸುತ್ತೆ. ಯಾ, ಸೊ ಯಾ, ದಿಸ್ ಇಸ್ ಇಟ್. ಸೊ ಇವಾಗ ಸದ್ಯಕ್ಕೆ ಸ್ಪಾ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಅರೋಮೆಟಿಕ್ ಆಯಿಲ್ ಇರೋದ್ರಿಂದ 1/2 hour 1 hour ಬಿಟ್ಟು ಸ್ನಾನ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಅಂತ ಹೇಳಿದರು. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಟು ರೂಮ್ ರೈಟ್ ನೌ. ಸೊ ಈ ಹರ್ಬಲ್ ಟೀ ಕೊಟ್ಟರು. ಆ್ಯಂಡ್ ಇದು ಆ್ಯಂಬಿಯನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಆಫ್ಟರ್ ಸ್ಪಾ ಊಟಕ್ಕೆ ಅಂತ ಹೋಗ್ತಾ ಇದೀವಿ. ನಾನು ಸ್ನಾನ ಆಯಿತು, ಕಿಟ್ಟು ಸ್ನಾನ ಮಾಡಿಲ್ಲ, ಹೊಟ್ಟೆ ಸಿಗ್ತಾ ಇದೆ. ನಾನು ಸ್ನಾನ ಮಾಡಲ್ಲ, ಒಲಿಸಿ ಮಗಳ ಸ್ನಾನ ಮಾಡುತ್ತಾ? ನಾನು ಮಾಡಲ್ಲ, ನಾನು ಮಾಡಲ್ಲ. ಸೊ ಯಾವ ಊಟಕ್ಕಂತ ಹೋಗ್ತಾ ಇದೀವಿ ಇವಾಗ. ನೀವು ನೋಡ್ಬೋದು ಇಲ್ಲಿ ಸ್ಟ್ರೀಮ್ ಹರಿತಾ ಇದೆ. ಮೇಲ್ಗಡೆ ಇದು ಕಟ್ಟಿರೋದು ಏನಿದು ಇಂಡೋರ್ ಆ್ಯಕ್ಟಿವಿಟೀಸ್ದು, ಗೇಮ್ಸ್ದು ನೋಡ್ಬೋದು. ಇಲ್ಲಿ ಸ್ಟ್ರೀಮ್ ಹರಿತಾ ಇದೆ. ಆ್ಯಕ್ಚುಲಿ ಏನಂತ ಗೊತ್ತಾ, ಫುಲ್ಲು ಮಳೆ ಬಂದಾಗ ಇನ್ನೂ ಸಖತ್ತಾಗಿ ಹರಿಯುತ್ತೆ. ಇವಾಗಷ್ಟು ಮಳೆ ಕಾಲ ಅಲ್ವಲ್ಲ, ಅದಕ್ಕೆ ಚಿಕ್ಕದಾಗಿ ಹರಿತಾ ಇದೆ. ಮತ್ತು ರೆಸ್ಟೋರೆಂಟಲ್ಲಿ ನೋಡಬೇಕು, ಏನು ಸಖತ್ತಾಗಿದೆ ಗೊತ್ತಾ, ಯು ಹ್ಯಾವ್ ಟು ಸಿ ದ್ಯಾಟ್. ಕೆಳಗಡೆ ನೀರು ಹರಿತಾ ಇದೆ, ಆಮೇಲೆ ಗ್ಲಾಸ್ ಹಾಕಿದ್ದಾರೆ ಅಲ್ಲಿ. ನಾನು ತೋರಿಸ್ತೀನಿ, ಒಂದು ನಿಮಿಷ ಬನ್ನಿ. ಎಸ್ ಪ್ಲೀಸ್, ಥ್ಯಾಂಕ್ ಯು. ನಾವಿವಾಗ ಸದ್ಯಕ್ಕೆ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿದ್ವಿ. ಕಿಟ್ಟು ಹೆಂಗಿದೆ ಅಮ್ಮ? ಸೂಪ್ ಸೂಪರ್ ಆಗಿದೆ. ಹೌದಾ? ಸೂಪ್ ಸೂಪರ್ ಆಗಿದೆ. ಏನದು ಪೆಪ್ಪರ್ ಚಿಕನ್ ಅಲ್ಲ, ಕೂರ್ಗಿ ಸ್ಟೈಲ್. ಟೇಸ್ಟ್ ಮಾಡಿ ಹೇಳಮ್ಮ ಹೆಂಗಿದೆ ಅಂತ. ಬಿಸಿದ್ಯಾ? ಓಕೆ, ಟೇಕ್ ಸಮ್ ಟೈಮ್. ಹೆಂಗಿದೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಅದ್ಭುತವಾಗಿದೆ. ಚಿಕನ್ ಏನಪ್ಪ ಅಂದರೆ, ಇಲ್ಲಿ ಮೆಣಸೆಲ್ಲ ಇಲ್ಲೇ ಸಿಗುತ್ತಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು, ಕಾಸ್ಮೆಟಿಕ್ಸ್ ಏನಿಲ್ಲ, ತುಂಬ ಚೆನ್ನಾಗಿದೆ. ಆ ಫ್ಲೇವರು ಏನು ತಿಂತೀವಿ ಅಂತ ಗೊತ್ತಾಗ್ತಾ ಇದೆ. ಮೆಣಸು ತಿಂತಾ ಇದೆಯಾ, ಮೆಣಸಿನ್ಕಾಯಿ ತಿಂತಾ ಇದೆಯೋ, ಈರುಳ್ಳಿ ತಿಂತಾ ಇದೆಯೋ, ಚಿಕನ್ ತಿಂತಿದೆಯಾ, ಪ್ರತಿಯೊಂದು ಫೀಲ್ ಆಗ್ತಾ ಇದೆ. ಸೊ ನೀವು ನೋಡ್ಬೋದು ಪುಲ್ಕ, ಚಿಕನ್ ಪೆಪ್ಪರ್ ಫ್ರೈ, ಆ್ಯಂಡ್ ಇದೇನು ಮಟನ್ ಕರಿ ಕೂರ್ಗಿ ಸ್ಟೈಲ್. ಆಮೇಲೆ ಪುಲ್ಕ ಇದೆ, ಬ್ಯಾಂಬೂ ಶೂಟ್. ಆಮೇಲೆ ಇದು ಪೋಪಟ್ಟು. ಏನಿದ್ರ ಹೆಸರು?
ಪಾಪುಟ್ಟು ಪಾಪುಟ್ಟು. ಓಕೆ, ಕ್ಲಿಯರ್ ಮಾಡ್ತೀನಿ. ನಾನು ನಿಮ್ಮ ಪ್ಲೇಟ್ ಚೇಂಜ್ ಮಾಡಬೇಕು. ಇಲ್ಲ ಪರವಾಗಿಲ್ಲ. ಸೊ ಇದೆಲ್ಲ ಕೂರ್ಗಿ ಸ್ಟೈಲ್ ಡಿಶಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ನಾವು. ನಮ್ಮದು ಮಟನ್ ಕರಿ ಆಲ್ಸೋ ಕೂರ್ಗಿ ಸ್ಟೈಲ್, ಆ್ಯಂಡ್ ಆಲ್ಸೋ ಇದು ಪಾಪಟ್ಟು, ಇದು ಕೂರ್ಗಿ ಸ್ಟೈಲ್, ಇದು ಬ್ಯಾಂಬೂ ಶೂಟ್, ಇದು ಕೂರ್ಗಿ ಸ್ಟೈಲ್, ಆಮೇಲೆ ಪೆಪ್ಪರ್ ಚಿಕನ್ ಫ್ರೈ, ಇದು ಕೂರ್ಗಿ ಸ್ಟೈಲ್. ಚಿಕನ್ ಫ್ರೈ ಅಷ್ಟೊಂದು ಸ್ಪೈಸಿ ಅಲ್ಲ, ನಾನು ಫೀಲ್ ಮಾಡ್ತೀನಿ. ಮಟನ್ ಕರಿ ಹಿಂಗಿದೆಮ್ಮ. ತುಂಬ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ. ಸುಟ್ಟು ಹೋಗ್ತಾ ಇದೆ. ಎಲ್ಲ ಅದ್ಭುತ. ಮಟನ್ ಕರಿ ಸೂಪರ್ ಆಗಿದೆ ಅಲ್ವಾ? ಥ್ಯಾಂಕ್ಸ್. ಗುಲ್ಕನ್ ರಸಮಲೈ ಅಂತ ಗುಲಾಬಿ ಹೂವು ಹಾಕ್ಬಿಟ್ಟು ಗುಲ್ಕನ್ ರಸಮಲೈ ಅಂತಾರೆ ಅನ್ಕೊಂಡಿದ್ದೆ. ಅದ್ರ ಒಳಗಡೆ ಗುಲ್ಕನ್ ಫ್ಲೇವರ್ ಇದೆ, ಆ ಗುಲ್ಕನ್ ಕೂಡ ಒಳಗಡೆ ಇದೆ. ಹೌದಾ? ಐ ಆಮ್ ಎಂಜಾಯಿಂಗ್ ಇಟ್. ಹೌದಾ? ಗುಲ್ಕನ್ ಹಾಕಿದ್ದಾರೆ ಅದಕ್ಕೆ. ನೈಸ್. ಸೊ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗಿ ಒಳ್ಳೆ ನಿದ್ದೆ ಮಾಡಿ ನೈಟ್ ಮತ್ತೆ ಊಟಕ್ಕೆ ಬಂದ್ವಿ. ಸೊ ನೀವು ನೋಡ್ಬೋದು ಊಟಕ್ಕೆ ಏನೇನು ಇಟ್ಟಿದ್ದಾರೆ ಅಂತ. ಎಷ್ಟೊಂದು ಐಟಮ್ಸ್ಗಳು ಇಟ್ಟಿದ್ದಾರೆ. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ಜಲ್ಲೂ ಡಿಫ್ರೆಂಟ್ ಆಪ್ಷನ್ಸ್ ಇದೆ, ಲೈಕ್ ಲಾಟ್ ಆಫ್ ಆಪ್ಷನ್ಸ್ ಇದೆ. ಆ್ಯಂಡ್ ಆಲ್ಸೋ ಡೆಸರ್ಟ್ ಇಸ್ ದ ಬೆಸ್ಟ್ ಪಾರ್ಟ್. ಎಷ್ಟು ಒಳ್ಳೆ ಡೆಸರ್ಟ್ ಗೊತ್ತಾ, ಡೆಸರ್ಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಫುಡ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೂ. ಓಕೆ, ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ವಿತ್ ದೀಸ್ ಡೆಸರ್ಟ್ಸ್. ಇದು ಬಾದುಷಾ ಅನಿಸುತ್ತೆ, ನನಗೆ ಸಖತ್ ಇಷ್ಟ ಆಯಿತು. ವಾಟ್ ಆರ್ ಯು ಈಟಿಂಗ್ ಮಾ? ವೆಜಿಟೇರಿಯನ್. ಓ ಮೈ ಗಾಡ್, ಇಟ್ಸ್ ಎನಫ್ ವೇಟ್. ಸೊ ಏನಪ್ಪ ಅಂತ ಹೇಳಿದ್ರೆ, ನೆನ್ನೆ ಕೂಡ ಈ ಬೋರ್ಡ್ ಗೇಮ್ ಇಂಡೋರ್ ಆ್ಯಕ್ಟಿವಿಟೀಸ್ಗೆ ಬಂದಿದ್ವಿ. ಆ್ಯಕ್ಚುಲಿ 10 ಬೋರ್ಡ್ ಗೇಮ್ಸ್ ಇದೆಯಂತೆ ಇಲ್ಲಿ. ಎಲ್ಲ ಹಳೆ ಬೋರ್ಡ್ ಗೇಮ್ಸ್ಗಳು ಇಟ್ಟಿದ್ದಾರೆ, ಹಾಗೆ ಹೊಸ ಥರದ್ದನ್ನು ಇಟ್ಟಿದ್ದಾರೆ. ಸೊ ನಮಗೇನೋ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ. ಇವಾಗಲೂ ಕೂಡ ಆಡೋಣ ಅಂತ ಬಂದಿದ್ದೀವಿ. ಎಷ್ಟು ಟೈಮು? 10:15. ಮಧ್ಯಾಹ್ನ ಎಲ್ಲ ಮಲ್ಕೊಂಡಿದ್ವಿ, ಮಧ್ಯಾಹ್ನ ಅಲ್ಲ ಸಂಜೆ ಮಲ್ಕೊಂಡಿದ್ವಿ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಕಿಟ್ಟು ಇವಾಗ ಏನು ಆಟ ಆಡ್ತಾ ಇದ್ದೀನಿ? ಗುಳುಗುಳು ಮನೆ, ಹಾವು ಏಣಿ ಆಟ. ಥರ್ಡ್ ಡೇ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ನೀವು ಈ ಪ್ರಾಪರ್ಟಿನ ಬುಕ್ ಮಾಡ್ಕೋಬೇಕಂದ್ರೆ ನೀವು ಡೆಫಿನೆಟಾಗಿ ಗೂಗಲಲ್ಲಿ ಚೆಕ್ ಮಾಡ್ಬೋದು, ಅಥವಾ ಈ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಬೆಟರ್ ಪ್ರೈಸಸ್ ಕೊಡ್ತಾರೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇದೇ ನಮ್ಮ ಲಾಸ್ಟ್ ಮೀಲು ಈ ರೆಸಾರ್ಟಲ್ಲಿ. ಕಿಟ್ಟು, ವಾಟ್ ಆರ್ ಯು ಈಟಿಂಗ್? ಕೇಕ್ಸ್ ಅಂತೆ. ಓಕೆ, ದಟ್ ವಾಸ್ ಇಟ್. ಹಾಯ್, ಗುಡ್ ಮಾರ್ನಿಂಗ್. ಸೊ ಇದು ಥರ್ಡ್ ಡೇ ಮಾರ್ನಿಂಗ್ ನಮ್ಮದು. ನಮ್ಮ ಸ್ಟೇಕೇಷನ್ ಇವತ್ತಿಗೆ ಇಲ್ಲಿಗೆ ಮುಗೀತು. ನಮಗಂತೂ ತುಂಬಾ ಇಷ್ಟ ಆಯಿತು. ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ರಾಪರ್ಟಿ. ನಿಂಗೆ ಏನು ಅನಿಸ್ತಮ್ಮ? ಆಬ್ವಿಯಸ್ಲಿ ಎಸ್. ಎಷ್ಟು ಒಳ್ಳೆ ಗ್ರೀನರಿ, ಅದು 184 ಎಕರ್ಸಲ್ಲಿ ಇಷ್ಟು ದೊಡ್ಡ ಪ್ರಾಪರ್ಟಿನಲ್ಲಿ ಒಂದು 56 ಕಾಟೇಜಸ್ ಇದೆ ಅನ್ಸುತ್ತಲ್ಲ. ತುಂಬಾ ಚೆನ್ನಾಗಿದೆ. ಬಟ್ ಮಕ್ಕಳಿಗೆ ಅಲೋ ಇಲ್ಲ, 12 ಇಯರ್ಸ್ವರೆಗೂ ಇರೋ ಮಕ್ಕಳಿಗೆ ಅಲೋ ಮಾಡಲ್ಲ. 2 ಇಯರ್ಸಿಂದ 12 ಇಯರ್ಸ್ ಬಿಕಾಸ್ ಆಫ್ ಸೇಫ್ಟಿ ರೀಸನ್ಸ್ ಅಂತ ಹೇಳಿದ್ರು. ಅಂದರೆ ಇದು ಕಟ್ಟಿರೋ ವಿಧಾನ ಹಾಗಿದೆ. ಸೊ ಏನಪ್ಪ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗಬಾರ್ದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಬಟ್ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ರಾಪರ್ಟಿ ಫಾರ್ ಕಪಲ್ಸ್, ಎಸ್ಪೆಷಲಿ ಹನಿಮೂನ್ಗೆಲ್ಲ ಹುಡುಕ್ತಾ ಇರ್ತೀರಲ್ಲ, ನಿಮಗೆಲ್ಲ ಬೆಸ್ಟ್ ಪ್ರಾಪರ್ಟಿ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ವಿಸಿಟ್ ಮಾಡಿ. And thank you for watching till end. Before that, please do like, share and subscribe to our channel. And also do check out our Instagram page. Yes, that Kapal Explore. Yeah. So thank you so much. Bye bye.